ನಿಮಗೆ ಡಬಲ್ ಏಣಿ ಕಟ್ಟುವ ವಿಧಾನ, ಕುದುರೆ ಥರ ಮಾಡ್ಕೊಳ್ಳೋದು 2 ಏಣಿಯಿಂದ ಅದು ಕಟ್ಟು. ಇದೆ 12 ಅಡಿ ಹತ್ರ ಇದೆ, ಅದಕ್ಕೆ ತಕ್ಕಂಗೆ ಏಣಿ ಮಾಡ್ಕೊಳ್ಳೋ ಅಂಥದ್ದು ಮಾಡ್ತೀವಿ ನೋಡಿ. ಸ್ಟ್ಯಾಂಡ್ ಹತ್ರ ಸಾಲಲ್ಲ, ಅದಕ್ಕೆ ಇಲ್ಲಿ 2 ಏಣಿ ಇದೆ, ಇದನ್ನ ಕುದುರೆ ಥರ ಮಾಡ್ಕೊಳ್ತೀವಿ. ಮಾಸ್ಟರ್ ಬೆಡ್ರೂಮ್ ಸೀಲಿಂಗಲ್ಲಿ ಪಾಯಿಂಟ್ ಇದೆ. ಇನ್ನು ಗೋಡೆಗೆ ಶುರು ಮಾಡ್ತೀವಿ. ಇದನ್ನು ಈ ಥರ ಇದೆ ನೋಡಿ, ಈ ಥರ ಚಾಪೆ ಹಾಕಿ ಇದು ಮಾಡಿರ್ತಾರೆ. ಈ ಚಾಪೆನ ಕಿತ್ತಿರೋದು ನೋಡಿ, ಎಷ್ಟು ನೀಟಾಗಿ ತೆಗೆದಿದ್ದಾರೆ. ಕೆಲವ್ರಿಗೆ ಈ ಚಾಪೆ ತೆಗಿಯೋಕ್ಕೆ ಬರಲ್ಲ ನೋಡಿ, ಈ ಥರ ನೀಟಾಗಿ ಫುಲ್ ರೋಲಾಗಿ ಹಾಕಿದ್ದಾರೆ ನೋಡಿ. ಅದೇ ಚಾಪೆ ಸೀಲಿಂಗ್ಗೆ ಚಾಪೆ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕಿರೋಂಥದ್ದು ಈಗ ರಿಮೂವ್ ಮಾಡಿದ್ದಾರೆ. ಈಗ ನಮ್ಮ ಪಾಯಿಂಟ್ಗಳು ಕಾಣ್ತಿದೆ ನೋಡಿ, 2 ಪೀಸ್ ಹಾಕಿರೋದು. ಹಾಂ, ಬಚ್ಚಲು ಗೋಡೆ ಎಲ್ಲ ಪುನಃ ಇನ್ನು ಕಂಟಿನ್ಯೂ ಆಗುತ್ತೆ. ಗೋಡೆ ಹತ್ತ ಆದಂಗೆ ಇದು ನನ್ನ ಬೆಡ್ರೂಮು. ಇದರಲ್ಲಿ 2 ಸೈಡ್ ವಾರ್ಡ್ರೋಬ್ ಬರುತ್ತೆ. ಅದಕ್ಕೆ ಸೆಂಟ್ರ್ ಪಾಯಿಂಟ್ ಮಾತ್ರ ಇದು. ಇದರ ಫ್ಯಾನ್ ವಿತ್ ಲೈಟ್ ಬರುತ್ತಲ್ಲ, ಆ ಥರ ಫ್ಯಾನ್ ಹಾಕೋದು. ಇಲ್ಲಿ ಎ ಸಿ ಬರುತ್ತೆ ಈ ಜಾಗಕ್ಕೆ. ಇನ್ನು ವಾಲಲ್ಲಿ 1 ಪಾಯಿಂಟನ್ನು ಬರುತ್ತೆ ಅಷ್ಟೇ. ಇನ್ನು ವಾರ್ಡ್ರೋಬಲ್ಲಿ ಲೈಟ್ ಪಾಯಿಂಟ್ಗಳಿರ್ತದೆ. ಡ್ರೆಸ್ಸಿಂಗ್ ಟೇಬಲ್ ಇನ್ಕ್ಲೂಡಿಂಗ್ ಇರುತ್ತಲ್ಲ ಅದು. पूजा रूम डिजाइन फ्रिज वांच कट ऑफ करको याकंದ್ರೆ किचन नेक्स्ट ಈ ತರ ಇರಲ್ಲ. ಫಿನಿಶಿಂಗ್ ಆದಮೇಲೆ ಬೇರೆ ಆಗ್ತೀನಲ್ಲ. ಇದು पूजा रूम ಇದು. ओके, हाँ अब लाइट का पॉइंट सब वांच पूरा. हाँ, सब भी पकाने कोटी का पूजा रूम का वो सब भी वहाँ कुछ ऐसा कर लेना. इधर को कर दल फुल 16 वो कर इधर ये सेट कर. अभी इधर रख दल ऐसा, यहाँ नहीं तो यहाँ दल 16 डाल. बाद में उन्होंने वॉशिंग में वॉश बेसन रखते उनके उस बॉल को ये कर लेना. ನೋಡಿ, ಅವತ್ತು ಸೀಲಿಂಗಲ್ಲಿ ಬಿಟ್ಟಿದ್ದು ಪಾಯಿಂಟು. ಇಲ್ಲೆಲ್ಲ ಸ್ಪಾಟ್ ಲೈಟ್ ಬರ್ತದೆ. ವಿತ್ CC ಕ್ಯಾಮ್ರಾದು ಎಲ್ಲ ಇದೆ ಇದರಲ್ಲೇ. ಈಗ ಸುಮ್ಮನೆ ಒಂದು ಬಿಲ್ಡಿಂಗ್ನ ಒಂದು ಹಾಗೆ ಇದು ಮಾಡ್ತಿರೋದು. ಓಕೆ ನೋಡಿ, ಸ್ಟೇರ್ ಕೇಸಲ್ಲೂ ಪಾಯಿಂಟ್ ಇದೆ, ತೋರಿಸ್ತೀನಿ. ಇದು ಫ್ರಂಟು. ಸ್ಟೇರ್ ಕೇಸಲ್ಲಿ ಬಾಟಮಲ್ಲಿ ಎಲ್ಲ ಇದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಟಾಯ್ಲೆಟ್ ಬರ್ತದೆ, ಮತ್ತು ಇದು ಕಟ್ಟಿರೋದು ಔಟ್ ಸೈಡ್ ಟಾಯ್ಲೆಟು. ಸ್ಟೇರಿಗೆ ತೋರಿಸ್ತೀನಿ ಕಾಂಕ್ರೀಟ್ ಎಲ್ಲ ಹೆಂಗಿದೆ ಅನ್ನೋದು. ಕ್ಯಾಮ್ರಕ್ಕೆಲ್ಲ ಪೈಪ್ ಹಾಕಿದ್ದು ನೋಡಿ. ಓಕೆ, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಬಾಯ್. ಎಲ್ಲ ಕ್ಲೀನ್ ಆಗಿದೆ. डबल पे पिच उतार देंगे. हाँ हाँ, ಸೀಲಿಂಗ್ ಪಾಯಿಂಟು ಅಷ್ಟೇ ಬಿಡಿಸ್ಕೊಳ್ಳೋದು. ಇನ್ನು ಪ್ಲಾಸ್ಟಿಂಗ್ ಆದಮೇಲೆ ಎಲ್ಲ ಓಪನ್ ಮಾಡ್ಕೊಳ್ಳೋದು. ಈಗ ಗುರ್ತಾಗಿ ಕುಟ್ಕೊಂಡು ಉಂಟು ನೋಡಿ ಸೀಲಿಂಗ್ ಪಾಯಿಂಟ್. ಓಕೆ, ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಿ ಎಲ್ಲನ. ಈ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. TV ಕ್ಯಾಬಿನ್ ಬರೋಂಥದ್ದು ನೋಡಿ. ಇದು ಫುಲ್ಲು ಎಲ್ಲ ಕೈ ಕಲಿಸಿದೆ. ಈ ಥರ ಮಾರ್ಕ್ ಆಗಿರುತ್ತೆ.
ಮಾಡ್ಕೊಂಡಿದ್ವಿ ತಿಳ್ಕೊಂಡಿದ್ದು ಕ್ಲೀನಿಂಗನ್ನು ಮಾಡ್ತಿದ್ದೆ. ಈಗ ಅದರಲ್ಲಿ ಡೋರ್ ಸ್ವಿಚ್ ಬರುತ್ತೆ, ಈಗ ಅದಕ್ಕೆ ಇಲ್ಲಿ ಸ್ವಿಚ್ ಬರುತ್ತೆ, ಅದಕ್ಕೆ ಕಟಿಂಗ್ ಮಾಡಿ ಇಟ್ಟಿರೋಂಥದ್ದು ನೋಡಿ. ಇವು ಕಟಿಂಗ್ ಫಿನಿಶ್ ಮಾಡ್ಕೊಂಡಿದ್ದೀವಿ, ಅಳಸಾಗಲ್ಲ. ಇದಕ್ಕೆ ಪೈಪ್ ಹಾಕ್ಕೊಂಡು ಬರೋದು ನೋಡಿ. ಇದರಲ್ಲಿ ಎ ಸಿ ಪಾಯಿಂಟ್, ಇದರಲ್ಲಿ ಇಲ್ಲಿ ವಾಲಲ್ಲಿ ಎ ಸಿ ಪಾಯಿಂಟ್ ಇದೆ, ಲೈಟಿಂಗು ಒಂದು ಇರ್ತದೆ. ಈ ವಾಲಲ್ಲಿ ಬರೀ ಲೈಟಿಂಗು, ಮೇಲೆ ಫ್ಯಾನು ವಿತ್ ಲೈಟ್, ಅದು ಈ ರಿಮೋಟ್ ಫ್ಯಾನು ವೈಫೈಯಲ್ಲಿ ವರ್ಕ್ ಆಗೋಂಥದ್ದು, ಇನ್ಬಿಲ್ಟ್ ಅಲೆಕ್ಸಾದಲ್ಲಿ ವರ್ಕ್ ಆಗೋವಂಥದ್ದು ನೋಡಿ. ಇಲ್ಲಿ ಎಂಟ್ರಿ ಸ್ವಿಚ್ಚು, ಇದರಲ್ಲಿ ಇಲ್ಲಿ ಡೋರ್ ಲೈಟ್ ಸ್ವಿಚ್ ಬರುತ್ತೆ, ಡೋರ್ ಓಪನ್ ಆದಂಗೆ ಆನ್ ಆಗೋಕ್ಕೆ. ಅದಕ್ಕಿದು ಈ ಡೋರ್ ಹತ್ರ ಇಲ್ಲಿ ಓಲ್ ಆಗ್ಬಿಟ್ಟು ಇಲ್ಲೊಂದು ಸ್ವಿಚ್ ಕೂರುತ್ತೆ, ನೀವು ಡೋರ್ ಓಪನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಆ ಸಿಸ್ಟಮ್ ಮಾಡ್ತಾ ಇರೋಂಥದ್ದು ಸೇಮ್ ಅದೇ ಥರ ಬೆಡ್ರೂಮು. ಇದರಲ್ಲೂ ಅಷ್ಟೇ ನೋಡಿ. ಇದು ಸೆಂಟ್ರ್ ಕಾಟ್ ಬರುತ್ತೆ, ಆಚೆ ಸ್ವಿಚ್ ಬಾಕ್ಸ್ ಇದೆ ನೋಡಿ ಆಪ್ರೇಟಿಂಗ್ಗೆ. ಇದು ಅಷ್ಟೇ ಫ್ಯಾನ್ ವಿತ್ ಲೈಟು ವೈಫೈಲೇ ವರ್ಕ್ ಆಗುವಂಥದ್ದು ನೋಡಿ. ಸೇಮ್ ಇದು ಅಷ್ಟೇ, ಇಲ್ಲಿ ಡೋರ್ ಲೈಟ್ ಸ್ವಿಚ್ ಬರುತ್ತೆ ಈ ಜಾಗಕ್ಕೆ ನೋಡಿ. ಇಲ್ಲಿ ಬಂದು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಇಲ್ಲಿ ಸ್ವಿಚ್ ಕೂರುತ್ತೆ ಕನ್ಸಿಲ್ಡ್ ಆಗಿ. ಇದೀಗ ಡಾಟಾ ಕೇಬಲ್ ಆಗೋಕ್ಕೆ ಮಾರ್ಕ್ ಮಾಡುವಂತ ಈಗ ಕಟಿಂಗ್ ಮಾಡ್ತೀವಿ. ಇದನ್ನ ಈಗ ಏನು ವೈಟ್ ಚಾಪ್ ಇಸ್ಕೊಳ್ತಾ ಇದೆಯೋ ಅದು ಇಲ್ಲಿಗೆ ಹೋಗಿ ಇಲ್ಲಿಗೆ ಲಾಕ್ ಆಗುತ್ತೆ. ಇಲ್ಲಿ ಟಿ ವಿ ಪಾಯಿಂಟ್ ಬರುತ್ತೆ, ಇದು ಬೆಡ್ರೂಮ್ಗೆ ಟಿ ವಿ. ಇಲ್ಲಿ ಕಟಿಂಗ್ ಮಾಡಿರೋದೆಲ್ಲ ಗ್ರೂ ಕಟಿಂಗ್ ಮಾಡ್ತೀವಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಇದು ಓಪನ್ ಮಾಡಿದ್ರೆ ಮಿರರ್ ಹಿಂಗೆ ಓಪನ್ ಮಾಡಿದ ತಕ್ಷಣ ಈಚೆ ಬಂದು ಕೂರ ರೀತಿ ಇರುತ್ತೆ. ಕ್ಲೋಸ್ ಮಾಡಿದ್ರೆ ಮಿರರ್ ಒಳಗಡೆ ಹೋಗುತ್ತೆ, ಕಾಣಲ್ಲ ಮಿರರ್ ಮಾಮೂಲಿ ಟೈಮಲ್ಲಿ. ಯೂಸ್ ಮಾಡೋ ಟೈಮಲ್ಲಿ ಓಪನ್ ಮಾಡೋ ರೀತಿ. ಎಲ್ಲ ರಫ್ ಹಾಕಿದ್ದು ಎಲ್ಲ ಇದೆ. ಇದು ಫೂಟ್ ಲೈಟು, ಇದು ಮಾತ್ರ ಫೂಟ್ ಲೈಟಿಗೆ ಫ್ಲೋರಿಗೆ ಬರುವಂಥದ್ದು ಬೆಳಕಿಗೆ. ಇದು ಕಿಚನ್ನು, ಇದೆಲ್ಲ ಗ್ರೂ ಹೊಡೆದ್ಬಿಟ್ಟು ಪುನಃ ಇದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಕಟಿಂಗ್ ಆಗಿದೆ ಅಷ್ಟೇ, ಮಿಷಿನ್ ಹಾಕಿಲ್ಲ. ಇಲ್ಲಿ ಓವನ್ನು ಅಥವಾ ಫ್ರಿಜ್ ಯಾವುದಾದ್ರೂ ಹಾಕೊಳ್ಳಂಗಿರೋದು, ಓವನ್ಗೂ ಇದೆ ಅದು ಪಾಯಿಂಟು. ಇಲ್ಲಿ ಪವರ್ ಪಾಯಿಂಟ್ ಇರುತ್ತೆ, ಈ ಜಾಗದಲ್ಲೂ ಪವರ್ ಪಾಯಿಂಟ್ ಇರುತ್ತೆ. ಇಂಡಕ್ಷನ್ ಸ್ಟವ್ ಆ ಥರದ್ದೆಲ್ಲ ಹಾಕೊಳ್ಳಂಗಿದ್ರೆ ಇದರಲ್ಲಿ ಯು ಪಿ ಎಸ್ ಪಾಯಿಂಟ್ ಇರುತ್ತೆ, ಮಿಕ್ಸಿ ಅವು ಎಲ್ಲ. ಬಾಕಿ ಇದರಲ್ಲಿ ಬರೀ ಯು ಪಿ ಎಸ್ ಇರ್ತದೆ. ಮೇಲೆ ಚಿಮ್ನಿ ಬರುತ್ತೆ, ಇದು ಚಿಮ್ನಿ ಪಾಯಿಂಟು. ಅಡ್ಜಸ್ಟ್ ಫ್ಯಾನ್ ಇದೆ, ಅದು ಯೂಸ್ ಆದರೂ ಆಯ್ತು, ಇಲ್ಲದ್ರಿಲ್ಲ. ಇದು ವಾಟರ್ ಪ್ಯೂರಿಫೈಗೆ ಇಟ್ಟಿರೋಂಥದ್ದು. ಇಲ್ಲಿ ಹಾಟ್ ಕೋಲ್ಡ್ ಟ್ಯಾಪ್ ಬರುತ್ತೆ ಈ ಜಾಗಕ್ಕೆ. ಇಲ್ಲಿ ಫ್ರಿಜ್ಜಿಗಂತ ಬಿಟ್ಟುಂಟು ಈ ಜಾಗ, ಯೂಟಿಲಿಟಿ ಮಾಡ್ಕೊಳ್ತಾರೆ. ಇನ್ನು ಬಾಕಿದು ಆಮೇಲೆ ಕಂಟಿನ್ಯೂ ಮಾಡಿಬಿಟ್ಟು ಹಾಕ್ತೀನಿ ವಿಡಿಯೋನ. ನಾವು ಯೂಸ್ ಮಾಡೋವಂಥ ಚಿಪ್ಪಿಂಗ್ ಮಿಷಿನ್ ಇದು. ಇದು ಮಾಡ್ತಾ ಇರೋವಂಥ ಚಿಪ್ಪಿಂಗ್ ಮಿಷಿನ್, ವರ್ಕಿಗೆ ಯೂಸ್ ಮಾಡ್ತಾ ಇರೋವಂಥದ್ದು. ಹೊರಗಡೆ ಔಟ್ಸೈಡ್ ಟ್ಯಾನ್ಸಿಲ್ ಟೈಪ್ ಬರುತ್ತೆ ಲೈಟ್ಗಳು, ಈ ಎಕ್ಸ್ಟ್ರೈಪ್ ಎಲ್ಲ ಬೆಳಕು ಬರುತ್ತಲ್ಲ ಆ ಥರ ಎಲ್ ಇ ಡಿ ಲೈಟ್ಗಳು ವಾಲ್ಗೆ ಬರುವಂಥದ್ದು ನೋಡಿ. ಡಿಸೈನಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಅದು ಕಟಿಂಗ್ ಹೋಗಿರೋ ಡಿಸೈನಲ್ಲೇ. ಹೊಡೆದ್ಬಿಟ್ಟು ಇದನ್ನ ಹಾಕ್ಬಿಡ್ತೀನಿ. ಇಲ್ಲಿ ಔಟ್ಸೈಡ್ ಒಂದು ಪಾಯಿಂಟ್ ಬರ್ತದೆ ಈ ಜಾಗಕ್ಕೆ, ಕಟಿಂಗ್ ಮಾಡಿ ಉಂಟು. ಮಿರರ್ಗೆ ಪ್ಲಗ್ಗು ಅಲ್ಲಿ ಹೇರ್ ಡ್ರೈಯರ್ ಏನಾದರೂ ಹಾಕೊಳ್ಳೋಕ್ಕಿರೋಂಥದ್ದು. ಇಲ್ಲಿ ಮೇಲೆ ಲೈಟ್ ಪಾಯಿಂಟ್ ಬರ್ತದೆ, ಅಲ್ಲೇ ಮಿರರ್ಗೆ. ಇದು ಎಲ್ಲ ಆಗಿದೆ ನೋಡಿ.
ಮ್ಯಾಜಿಕ್ ಮ್ಯಾಜಿಕ್ ಜೋಶ. ಪೂಜಾ ರೂಮ್ಗೆ ಅದು ಹೊಡೆದಿರೋದು.